ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಬಾಬ್ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಮೊದಲು ಒಂದು ಮೊಟ್ಟೆ ತೊಗೊಳ್ಳಿ, ಮೊಟ್ಟೆನ ಒಂದು ಬೌಲಲ್ಲಿ ಹಾಕ್ಬಿಡಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಮೊಟ್ಟೆ ಹೊಡೆದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕೈ ಆಡಿಸ್ಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಕಬಾಬ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಕನ್ಸಿಸ್ಟೆನ್ಸಿ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಲ್ಲಿವರೆಗೂ ಸ್ವಲ್ಪ ಕಬಾಬ್ ಪೌಡ್ರ್ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಹೀಗೆ ನಾನು ಹಾಕೋತಾ ಇದ್ದೀನಲ್ಲ, ಸ್ವಲ್ಪನೇ ಅದು ಫುಲ್ ಗಟ್ಟಿ ಆದರೆ ಮತ್ತೆ ಒಂದು ಮೊಟ್ಟೆ ಹಾಕ್ಕೋಬೇಕಾಗುತ್ತೆ. ಮೊಟ್ಟೆ ಹಾಕೊಂಡ್ರೆ ಮತ್ತೆ ತೆಳ್ಳಗಾಗುತ್ತೆ. ಅದಕ್ಕೆ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಒಂದೇ ಸರಿ ಎಲ್ಲ ಹಾಕಬೇಡ್ರಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಹೋಗಬೇಕು. ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಚಿಕನ್ನಿಗೆ ಅಂಟುತ್ತೆ. ಆದಷ್ಟು ಚೆನ್ನಾಗಿ ಕೈ ಆಡಬೇಕು. ಈಗ ನಾನು ಆಡ್ತಾ ಇದ್ದೀನಲ್ಲ ಆ ಥರ ಚೆನ್ನಾಗಿ ಚಿಕನ್ ಎಷ್ಟಿದೆ ಅಂತ ನೋಡಿಕೊಂಡು ಮೊಟ್ಟೆ ಮತ್ತು ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋ ಚಿಕನ್ನು ಸ್ವಲ್ಪನೇ ಇರೋದು, ಅದಕ್ಕೆ ನಾನು ಸ್ವಲ್ಪ ಒಂದೇ ಒಂದು ಮೊಟ್ಟೆ ಸ್ವಲ್ಪ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೀವು ಚಿಕನ್ ಎಷ್ಟಿರುತ್ತೋ ಅದಕ್ಕೆ ನೋಡಿಕೊಂಡು ಮೊಟ್ಟೆನೂ ಪೌಡ್ರು ಆ್ಯಡ್ ಮಾಡ್ಕೋಬೇಕು. ಇದರಿಂದ ಹಳ್ಳಿ ಸ್ಟೈಲ್ ಕಬಾಬ್ ನೋಡಿ. ಇನ್ನೊಂದು ಸ್ವಲ್ಪ ಕಬಾಬ್ ಪೌಡ್ರ್ ಬೇಕು ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಇನ್ನೂ ಕಬಾಬ್ ಪೌಡ್ರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ ಪೌಡ್ರಲ್ಲೇ ಉಪ್ಪು ಖಾರ ಇರುತ್ತೆ, ಆದಷ್ಟು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಜಾಸ್ತಿ ಹಾಕಿದ್ರೆ ಮತ್ತು ಉಪ್ಪು ಖಾರ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಉಪ್ಪಿನ ಪುಡಿ ಹಾಕ್ಕೊಂಡೆ, ಅದನ್ನು ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಎಲ್ಲ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಚಿಕನ್ ಆ್ಯಡ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಈಗ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಚಿಕನ್ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳೆದಿರೋದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತೊಳೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಈಗ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಚಿಕನಿಗೆ ಚೆನ್ನಾಗಿ ಹತ್ತಬೇಕು. ಅಲ್ಲಿವರೆಗೂ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸಿ ಚೆನ್ನಾಗಿ ಉಪ್ಪು ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಟ್ಟೆ ಕಬಾಬ್ ಪೌಡ್ರ್ ಎಲ್ಲ ಹಾಕಿರುತ್ತಲ್ಲ ಅದೆಲ್ಲ ಚಿಕನಿಗೆ ಚೆನ್ನಾಗಿ ಅಂಟಬೇಕು. ಹಂಗೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು. ನಾನು ಇಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಮೇಲೆ ಮ್ಯಾರಿನೇಟ್ ಮಾಡೋಕ್ಕೆ ಮುಚ್ಚಿಟ್ಟಿದ್ದೆ. ಈಗ ಕಬಾಬ್ ಮಾಡೋದಕ್ಕೆ ತಗೊಂಡಿದ್ದೀನಿ. ಮೊದಲು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಕಾದಿದೆ. ಈಗ ಕಬಾಬ್ ಹಾಕ್ಕೊತಾ ಇದ್ದೀನಿ. ಕಬಾಬ್ ಮಾಡೋದಕ್ಕೆ ಚಿಕನ್ನೆಲ್ಲ ಮ್ಯಾರಿನೇಟ್ ಆಗಿತ್ತಲ್ಲ ಅದನ್ನು ಎಣ್ಣೆಲಿ ಹಾಕ್ಕೊತಾ ಇದ್ದೀನಿ. ಒಂದೊಂದೇ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ, ಎಣ್ಣೆ ಸಿಡಿಯುತ್ತೆ. ನಿಧಾನಕ್ಕೆ ಹಾಕ್ಕೋಬೇಕು, ಸಿಡಿದಂಗೆ. ಎಣ್ಣೆ ಚೆನ್ನಾಗಿ ಕಾದಿದೆ, ಹಾಕ್ಕೋತಾ ಇದ್ದೀನಿ ಚಿಕನ್. ಸ್ವಲ್ಪ ಎಣ್ಣೆ ಆ ಥರ ಚಿಕನ್ ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು. ಸ್ವಲ್ಪ ಹೊತ್ತು ಬಿಡಬೇಕು. ಅದು ಎಣ್ಣೆ ಎಲ್ಲ ಕುದೀತಿರೋದು ಸ್ವಲ್ಪ ಕಡಿಮೆ ಆಗಬೇಕು. ಆಮೇಲೆ ಚಿಕನ್ ಮತ್ತು ಮೇಲೆ ಕೆಳಗೆ ತಿರುವಾಕಬೇಕು. ಜಾಲರಿ ತಗೊಂಡು ಆಮೇಲೆ ಮೇಲೆ ಕೆಳಗೆ ಹಾಕಿ ಚೆನ್ನಾಗಿ ಬೇಯಿಸಬೇಕು. ನೋಡಿ, ನಾನು ಇನ್ನೂ ಬಿಟ್ಟಿದ್ದೀನಿ, ಇನ್ನೂ ಕೈ ಆಡಿಸಿಲ್ಲ. ಇನ್ನೂ ಸ್ವಲ್ಪ ಎಣ್ಣೆ ಕಡಿಮೆ ಆಗಲಿ ಅಂತ. ನೋಡಿ, ಕಡಿಮೆ ಆಗ್ತಾ ಇದೆ. ಈಗ ಆಡಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಚಿಕನ್ ಚೆನ್ನಾಗಿ ಬೇಯಬೇಕು. ಬೇಯಲಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ನೋಡಿ, ಈಗ ನೊರೆ ಎಲ್ಲ ಕಡಿಮೆ ಆಗಿದೆ. ಈಗ ಚಿಕನ್ ಬೆಂದಿದೆ. ಆಡಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಬೇಯಲಿ ಅಂತ. ಈಗ ನೊರೆ ಎಲ್ಲ ಕಡಿಮೆ ಆಗ್ತಾಯಿದೆ. ಅದು ನೊರೆ ಪೂರ್ತಿ ಕಡಿಮೆ ಆಗೋವರೆಗೂ ಬಿಟ್ಟು ತಿರುವಾಗಿ ಬೇಯಿಸ್ಕೊತಾ ಇರಬೇಕು. ನೊರೆ ಕಡಿಮೆ ಆದಮೇಲೆ ಚಿಕನ್ ಎತ್ತಬೇಕು. ನೊರೆ ಕಡಿಮೆ ಆಗಿದೆ ಎಣ್ಣೆಲಿ ಅಂದರೆ ಚಿಕನ್ ಬೆಂದಿದೆ ಅಂತ ಅರ್ಥ. ಇನ್ನೂ ಕೈ ಆಡಿಸ್ತಾ ಇದ್ದೀನಿ, ಇನ್ನೂ ಬೇಯಲಿ ಅಂತ.
ಹಂಗಂತ ಪೂರ್ತಿ ಬಿಡಬೇಡ್ರಿ, ಕಪ್ಪಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಸೀದ್ರೆ ಚೆನ್ನಾಗಿರಲ್ಲ ಕಬಾಬ್ ತಿನ್ನೋದಕ್ಕೆ. ನಾನು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಂಡು ಆಯಿತು. ಅವರೆಲ್ಲ ಕಡಿಮೆ ಆದಮೇಲೆ ಈಗ ಚಿಕನ್ ಬೆಂದಿದೆ, ತೆಗಿತಾ ಇದ್ದೀನಿ. ಕಬಾಬ್ ರೆಡಿ ಆಯಿತು. ಮತ್ತು ಇನ್ನೊಂದು ಸರಿ ಎಣ್ಣೆಲ್ಲ ನೀಟಾಗಿ ಬಸ್ಕೊಳಂಗೆ ಹಿಂಗೆ ಆಡಿಸ್ತಾ ಇದ್ದೀನಿ. ಕಬಾಬ್ ಚೆನ್ನಾಗಿ ಬೆಂದಿದೆ, ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಬಾಬ್ ರೆಡಿ ಆಯಿತು. ಈಗ ಮತ್ತೆ ಇನ್ನೂ ಸ್ವಲ್ಪ ಇದ್ದಿದ್ದು ಕಬಾಬ್ ಹಾಕ್ತಾಯಿದ್ದೀನಿ. ಉಳಿದಿದ್ದ ಕಬಾಬನ್ನ ಸೇಮ್ ಅದೇ ರೀತಿ ಮಾಡೋದು. ಎಣ್ಣೆ ಕಾದಿರುತ್ತಲ್ಲ, ಅದಕ್ಕೆ ಚಿಕನ್ ಆ್ಯಡ್ ಮಾಡಬೇಕು. ಅದು ಬೇಯೋವರೆಗೂ ಬಿಡಬೇಕು. ನೊರೆ ಎಲ್ಲ ಕಡಿಮೆ ಆಗೋವರೆಗೂ ಬಿಡಬೇಕು. ಆಮೇಲೆ ಎತ್ತಬೇಕು ತಿರುವಾಗಿ. ನೋಡಿ ಎಷ್ಟೊಂದು ನೊರೆ ಬರ್ತಾಯಿದೆ. ಈಗ ನಾನು ಚಿಕನ್ ಆ್ಯಡ್ ಮಾಡುವಾಗ ನೊರೆ ಸಖತ್ತು ಬರ್ತಾಯಿದೆ ಎಣ್ಣೆಯಲ್ಲಿ. ಆ ನೊರೆ ಎಲ್ಲ ಕಡಿಮೆ ಆಗಬೇಕು. ಕಡಿಮೆ ಆಗಿದೆ ಆಗ ಚಿಕನ್ನ ತಿರುವಾಗಿ ಬೇಯಿಸ್ಕೊಂಡು ಆಮೇಲೆ ಎತ್ತಬೇಕು. ನೊರೆ ಹೆಂಗೆ ಕಡಿಮೆ ಆಗ್ತಾಯಿದೆ ಕಾಣಿಸ್ತಾ ಇದೆಯಾ? ನೊರೆ ಮುಂಚೆ ಎಷ್ಟು ಬರ್ತಾಯಿತ್ತು, ಈಗ ಎಷ್ಟು ಕಡಿಮೆ ಆಗ್ತೈತೆ ಅಂತ. ಕಡಿಮೆ ಆಗ್ತಾಯಿದೆ. ಈಗ ಕೈ ಆಡಿಸ್ತಾ ಇದ್ದೀನಿ ನೋಡಿ. ಕಡಿಮೆ ಆಗಿದ್ದಕ್ಕೆ ಕೈ ಆಡಿಸ್ತಾ ಇದ್ದೀನಿ ಜಾಲದಲ್ಲಿ. ತಿರ್ವಾಕಂತ ಇದ್ದೀನಿ ಚಿಕನ್ ಒಂದೊಂದೇ. ಆಯಿತು, ಬೆಂದಿದೆ. ಈಗ ಕಬಾಬ್ ಈಗ ಚಿಕನ್ ಎಲ್ಲ ಬೆಂದಿರೋದ್ರಿಂದ ತೆಗಿತಾ ಇದ್ದೀನಿ. ನಾನು ಹೊಸ್ದಾಗಿ ಯೂಟ್ಯೂಬ್ ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನಗೆ. ನೀಟಾಗಿ ಎಲ್ಲ ಡ್ರೈ ಆಗೋವರೆಗೂ ಬಿಟ್ಟು ತೆಗಿಬೇಕು. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಹಳ್ಳಿ ಸ್ಟೈಲ್ ಕಬಾಬ್.